ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಊಟ ಆಯ್ತಾ? ಸಂತೋಷ ಆಯಿತು. ಏನು ಇವತ್ತು ಮಕರ ಸಂಕ್ರಾಂತಿ, ಅದೇ ರೀತಿ ಗಂಗಾ ಜಾತ್ರೆಯ ಹೆಬ್ಣಿ ಶುಭಾಶಯಗಳನ್ನು ಕೋರ್ತಾ ಈ ಗಂಗಾ ಜಾತ್ರೆಯ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು, ಮುಖಂಡರು, ಇನ್ನ ಹೇಳಬೇಕಂದ್ರೆ ಜಾಸ್ತಿ ಇದೆ, ಆದ ರಾಕೆಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೂರಿನ ಸ್ವಾಗತ ಕೋರೋಣ. ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಗೊಲ್ಲಳ್ಳಿ ಅರಣ್ಯ ಅವರು ಮೆಂಬರು ಅಮರನ್ ಅವರು, ಅದೇ ರೀತಿ ನಮ್ಮ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದ ರಾಜು ಅವರು ಮತ್ತು ಇಲ್ಲಿ ನಮ್ಮ ಮುರಳಿ ಅವರು, ಅದೇ ರೀತಿ ಉಪ್ಪಳ್ಳಿ ಯುವ ನಾಯಕರಾದಂಥ ಮಾರ್ಕೊಂಡೆಯವರು, ಅದೇ ರೀತಿ SM2 ಮಂಡಿ ಮಾಲೀಕರು ಮತ್ತು MNS ಮಂಡಿ ಮಾಲೀಕರು, ಅದೇ ರೀತಿ GR ಮಂಡಿ ಮಾಲೀಕರು, ನಮ್ಮ ರವೀಣ್ ಅವರು, ಅದೇ ರೀತಿ ಎಲ್ಲ ನಮ್ಮ ಸೀನವರು ಮತ್ತು ನಮ್ಮ ಚಂದ್ರನ್ ಅವರು, ಡಾಬಾ ಹರಿಯನ್ನವರು ಮತ್ತು ಎಲ್ಲ ನಾಯಕರು, ಮುಖಂಡರು, ಎಲ್ಲ ಗಣ್ಯರು ಎಲ್ರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ, ಅವರು ಬೇರೆ ಕೆಲಸದಿಂದ ಬಂದಿಲ್ಲ, ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು. ಅದೇ ರೀತಿ ಮುಖ್ಯವಾಗಿ ನನ್ನ ರೈತ ಬಾಂಧವರು, ನಮಗೆ ಫಸ್ಟು ರೈತರಿದ್ದಾನೆ ನಮ್ಗನ್ನ. ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆ, ಯಾಕಂದರೆ ನಾವು ಇಷ್ಟು ಸಾವಿರಗಟ್ಟಲೆ ನಾವು ಸೇರಿದಂಥ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು, ಅದಕ್ಕೋಸ್ಕರ ಅವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ಒಂದು ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಮಾಡಿರೋಂಥ ಪುಣ್ಯ ನಮಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು. ಆ ಸ್ವಾಗತನ ಕೋರ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಋಣ ತೀರಿಸೋದು ಹೆಂಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾನು ನಿಜವಾಗ ಹೇಳ್ತಾ ಇದ್ದೀನಿ, ಒಂದು ಸಾಮಾನ್ಯವಾಗಿ ನಾನು ಬಂದರೆ ನೀವು ಇಷ್ಟು ಮಾತ್ರ ಒಂದು ಸ್ವಾಗತನ ಕೋರಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಲೈಫ್ ಇರೋವರೆಗೂ ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸ್ವಂತೂರು ಅಂತ ಹೇಳ್ತೀನಿ, ಇದನ್ನ ಸ್ವಂತೂರು ಅಂತ ಹೇಳ್ತೀನಿ. ಯಾಕೆ ಹೇಳೋ, ಯಾವುದೇ ರಾಜಕೀಯ ಆಗಲಿ, ಯಾವುದೇ ಒಂದು ಅಧಿಕಾರ ಆಗಲಿಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಯಜ್ಞಿಯಲ್ಲೇ ಪೂಜೆ ಮಾಡ್ಕೊಂಡು ಹೋದ್ರೇನೆ ಡೆಲ್ಲಿವರೆಗೂ ಹೋಗೋದು. ಇವತ್ತಿಗೆ ಡೆಲ್ಲಿಯ ಯಜ್ಞಿ, ಇಲ್ಲಿಂದ ಹೋದ್ರೇನೆ ಯಾವ ಒಂದು ರಾಜಕೀಯ ಕೂಡ ಮುಂದೆ ಬಂದಿರೋದು. ನನಗೆ ಗೊತ್ತಂಗೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಾನು ಕೂಡ ಪೂಜೆ ಮಾಡಿದಾಗ, ಆ ದೇವರ ಪೂಜೆ ಮಾಡಿದಾಗ ಹೂನಾರ ಕೆಳಗೆ ಬೀಳ್ತು, ಆವತ್ತೇ ಅಂದ್ಬಿಟ್ರು ನೀವು ಗೆಲ್ಲಿಸ್ತಾರಲ್ಲಪ್ಪ ಅಂತ. ಆ ಥರ ಇಲ್ಲಿಂದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದಿರಲಿ, ಇಲ್ಲಿನ ಜನರು ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನನಗೆ ಗೊತ್ತು. ನಾನು ಎಷ್ಟೇ ಎಲೆಕ್ಷನ್, ಎಷ್ಟೋ ಕ್ಯಾನ್ವಾಸ್ಗಳು ಬಂದಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಕರೆಕ್ಟಾಗಿ ವಿನ್ ಆಗ್ತಾ ಇದೆ ಅಂತ ಒಂದು ನಮ್ಮ ಹೆಬ್ಣಿ ಗ್ರಾಮಸ್ಥರಿಗೆ ಆ ದೇವಿಯ ಗಂಗಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು. ಆ ರೈತರಿದ್ರೆ ನಾವೆಲ್ಲರೂ ಇರೋದು, ಆ ರೈತರಿಗೋಸ್ಕರ ನಾವು ಏನಾದರೂ ಅವ್ರ ಹಿಂದೆ ಇರೋಣ ಅಂತ ಹೇಳೋಣ ಅಂತ. ಅದಕ್ಕೆ ಇವತ್ತು ಕೂಡ ಹೇಳ್ತೀನಿ, ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಇವತ್ತಿನ ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು MLA ಒಂದು ಪ್ರೋಗ್ರಾಮ್ಗೆ ನಮ್ಮ ಚಂದ್ರಾಸ್ ಅವರು, ನಾವು ಅಲ್ಲಿದ್ದು MLA ಹತ್ರ ಹೆಬ್ಣಿ ಕಡೆಯಿಂದ ಬರ್ತಾ ಇದ್ದಾರೆ, ಕಾಂದ್ರ ಸರ್ಕಲಿಂದ MLA ಮನೆ ಹತ್ರವರೆಗೂ 1500 ಜನರು ಬರ್ತಾ ಇದ್ದಾರೆ. ಯಾವುದೇ ಕಾರ್ ಬಂದ್ರೂ ಬೀಳಿಲ್ಲ. ಅಷ್ಟು ವಿಶ್ವಾಸದಿಂದ 1500 ಜನ ಬಂದಿದ್ದಾರೆ ಅಂದರೆ ಅದು ವಿಶ್ವಾಸದಿಂದ ಬಂದು ಒಂದೇ ಯಾವುದೇ ನಂಬಿದ್ರೆ ಅವ್ರು ಪ್ರಾಣ ಕೊಡೋಕೆ ಸರಿ ಅಂತ ಹೆಬ್ಣಿ ಪಂಚಾಯತ್ ಹೇಳಕ್ ಹೋಗ್ತೀನಿ. ಯಾವುದಕ್ಕೆ ಸರಿ, ನಾನು ಚಾಲೆಂಜ್ ಬಂದಿಲ್ಲ,
ನಾನು ಚಾಲೆಂಜ್ ಬಂದಿಲ್ಲ, ಸೇವೆ ಮಾಡಕ್ ಬಂದಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿಲ್ಲ. ಸೇವೆ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು. ನಾನು ಬಡವನು, ನಮ್ಮಪ್ಪ ಬಡವ, ದೇವರು ಒಳ್ಳೆ ಮಾಡಿದ್ದಾರೆ. 4 ಜನಕ್ಕೆ ಸಹಾಯ ಮಾಡಬೇಕು. ಬಡವರ ಕಷ್ಟ ನನಗೆ ಗೊತ್ತು. ಇವಾಗ ಮಾಡ್ತಾ ಇದ್ದ ಸುಮಾರು 20 ವರ್ಷಗಳಿಂದ ರಾಜಕೀಯಕ್ಕೆ ಬಂದ ನಾನು ಇಲ್ಲ. ಇವತ್ತು ಯಾವತ್ತು ಹೇಳೋ ರಾಜಕೀಯ ಅಂತಲ್ಲ, ಒಂದು ಸೇವೆ ಮಾಡಬೇಕು. ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಆಗಲಿ, ಒಂದು ಮಕ್ಕಳ ಶಾಲೆ ಆಗಲಿ, ಮತ್ತು ಯಾವುದೇ ಒಂದು ಇದಾಗಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ರೆ ಒಳ್ಳೇದಾಗತ್ತೆ. ನಾನು ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು ಮಗುಗೆ 10,000 ರೂಪಾಯಿ ಕಟ್ಟರೆ ಅಲ್ಲೇ ಅಡ್ಮಿಟ್ ಮಾಡ್ಕೊತಾರೆ. ಆಮೇಲೆ 1 ಲಕ್ಷ ಬೇಕಾದ್ರೆ ಅವ್ರ ಮನೇಲಿ ಕಟ್ತಾರೆ. ಆ ಟೈಮಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ. ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಎಲ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಇದಕ್ಕೆ ಹೋಗೋಣ. ಯಾಕಂದರೆ ಇವತ್ತೊಂದು ದಿನ ನೀವೆಲ್ಲರೂ ಈ ಥರ ಒಂದು ಹುಮ್ಮಸ್ಸಿಂದ, ಎಬ್ನಿ ಅಂದ್ರೆ ಹುಮ್ಮಸ್ಸು, ನನಗೆ ಗೊತ್ತಂಗೆ ಎಲ್ಲಿ ನೋಡ್ರೆ ಎಬ್ನಿ ಅಂತಾರೆ. ಆ ಎಬ್ನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಏನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಯಾವುದಕ್ಕೂ ಸರಿ, ರೈತರ ಬಗ್ಗೆ ಸರಿ, ಇದು ನ್ಯಾಯಕ್ಕೋಸ್ಕರ ಸರಿ, ರಾಜಕೀಯಕ್ಕೆ ಸರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಸಂಪೂರ್ಣ ಇವತ್ತಿಂದ ಇನ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನ ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಸಾರ್ವಜನಿಕರು, ನಮ್ಮ ರೈತರ ಜೊತೆಯಲ್ಲಿ ನೀವು ಏನೇ ಬೇಕಾದ್ರೂ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಒಳ್ಳೆ ಕೆಲಸಗಳು ಮಾಡೋಣ, ಯಾರಿಗೂ ಮೋಸ ಮಾಡೋದು ಬೇಡ, ಒಳ್ಳೆ ಕೆಲಸಗಳು ಮಾಡೋಣ. ಚಾಲೆಂಜ್ ಅಂತ ನಾನು ಬರಲ್ಲ, ನಾನು ಸೇವೆಗೆ ಬರ್ತೀನಿ. ಆ ಸೇವೆ ಮಾಡ್ಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಿನ್ನ ಮಗನ ಥರ ನಾನು ಇರ್ತೀನಿ. ಇಲ್ಲೇನೇನು ಮುಸ್ಟೂರು ಪಂಚಾಯತಿ ನಗವಾರ ಏನು ದೂರ ಇಲ್ಲ, ಎಬ್ನಿ ಏನು ದೂರ ಇಲ್ಲ. ಎಲ್ಲ ನಮ್ಮೂರೇ, ಎಲ್ಲ ನಮ್ಮ ತಾಲೂಕೆ. ನಾನು ತಾಲೂಕಿನಂತ ಒಂದು ನಮ್ಮ ಕೈಲಾದ ಇವತ್ತು ಹೇಳ್ತಾ ಇದ್ದೀನಿ. ರೋಟರಿ ಅಧ್ಯಕ್ಷ ಆಗಿ 2 ವರ್ಷ ಆಗಿದ್ದೀನಿ. ರೋಟರಿ ಅಧ್ಯಕ್ಷ 2 ಸಲ ಆಗಿದ್ದೀನಿ. ಅಲ್ಲಿ ಬರೋ ಸ್ಕೀಮ್ಗಳೆಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡವರಿಗೆ ಕೊಡ್ತಾ ಇರೋದು. ಏನೋ ಅವ್ರು ನಾವು 1 ರೂಪಾಯಿ ಕಷ್ಟಿಲ್ಲ, ಅದು ಫ್ರೀಯಾಗಿ ಬರೋದು, ರೋಟರಿಯಿಂದ ಫ್ರೀಯಾಗಿ ಬರೋದು. ಯಾವತ್ತು ಟಿವಿಗಳಾಗಲಿ, ಡೆಸ್ಕ್ಗಳಾಗಲಿ, ವಾಟರ್ ಫಿಲ್ಟರ್ ಆಗಲಿ, ಬುಕ್ಸ್ ಆಗಲಿ, ಸೈಕಲ್ ಆಗಲಿ, ಏನೇ ಬಂದ್ರೂ ಫ್ರೀಯಾಗಿ ಬರೋದು. ಅದು ಫ್ರೀಯಾಗಿ ಎತ್ಕೊಂಡ್ಬಂದು ಕೊಡೋದು. ಯಾರು ದುಡ್ಡು ಹಾಕೋಷ್ಟು ಕೊಡೋಷ್ಟಿಲ್ಲ. ಇದು ಫ್ರೀಯಾಗಿ ಬರೋಂಥ ಒಂದು ಐಟಮು. 2 ವರ್ಷ ಹಾಕಿದ್ದಾರೆ. ನನ್ನನ್ನು ನೋಡಿ 1 ವರ್ಷನೇ ಅಧ್ಯಕ್ಷ ಮಾಡೋದು. ನಾನು ಮಾಡಿರೋ ಸೇವೆಗೋಸ್ಕರ 2ನೇ ಸಲ ಕೂಡ ಕೊಟ್ಟರು. ಆ ಥರ ನಾನು ಮಾಡಿದ್ದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ನಮ್ಮ ಶಾಸಕರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ಥರ ಒಳ್ಳೆ ಕೆಲಸಗಳು ಮಾಡಿಸ್ಕೊಳ್ಳೋಣ. ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಕೂಡ ಒಳ್ಳೆ ನಿಮ್ಮ ಆಶೀರ್ವಾದದಿಂದ ಅವ್ರು ಗೆದ್ದಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೂಡ ಗಲಾಟೆ ಮಾಡ್ತಾರೆ ರೈತರ ಬಗ್ಗೆ. ಇವತ್ತು ಹೋಗಿದ್ದ ಅಲ್ಲಿ ಅಸೆಂಬ್ಲಿಗೆ, ಪಾರ್ಲಿಮೆಂಟ್ ಅಸೆಂಬ್ಲಿಗೆ ಹೋದ ತಕ್ಷಣ ನನ್ನ ರೈತರು, ನನ್ನ ಗಡಿ ಭಾಗದಲ್ಲಿರೋ ರೈತರು ಅಂತ ಗಲಾಟೆ ಮಾಡಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ. ಇವತ್ತು ಒಂದು ರಾಜಕೀಯ ಅಂತಲ್ಲ, ಇದು ಊರಿನ ಹಬ್ಬ. ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲ ಪಾರ್ಟಿಯವರು ಇರ್ತಾರೆ. ಎಲ್ಲ ನಾವು ಜಾತಿ ಭೇದ ಬೇಡ, ಯಾವುದೇ ಒಂದು ರಾಜಕೀಯ ಬೇಡದೆ ಇವತ್ತು ಹಬ್ಬನ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ, ಎಲ್ಲ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನನಗೆ ಇನ್ನೂ ಸೇವೆ ಮಾಡೋಕ್ಕೆ ನೀವು ಬಲ ಕೊಟ್ಟರೆ ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ಯಾವುದೇ ಆಗಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ದೇವಸ್ಥಾನ ಇದಾಗಲಿ, ಒಂದು ಬಡವ್ರಿಗೆ ಇದಾಗಲಿ, ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತೇಳಿ ಇವತ್ತು 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಕಿರಣ್ ಆರ್ಕೆಸ್ಟ್ರಾ ಅವರು ಒಳ್ಳೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನೀವು ಸ್ವಲ್ಪ ಗಾಡಿಗಳಲ್ಲಿ ಬಂದಿರ್ತೀರಿ, ಹುಷಾರಾಗಿ ಹೋಗ್ರಿ. ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನಂಬ್ಕೊಂಡು ಇರೋದು. ಇಂಥವ್ರಿಗೆ ನಾವು ನಿಧಾನಕ್ಕೆ ಹೋಗಬೇಕು. ಮತ್ತು ಪೊಲೀಸ್ ಅವ್ರಿಗೆ ಒಂದು ಸಹಕರಿಸಿದ್ರೆ ಅವ್ರು ಇನ್ನೂ ಅವರು ಎಕ್ಸ್ಟ್ರಾ ಕೊಡ್ತಾರೆ. ನೀವೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಯಾಕಂದರೆ ನನಗೆ ಗೊತ್ತು ಎಗ್ನಿ ಬಗ್ಗೆ, ನಮ್ಮ ಯುವಕರ ಬಗ್ಗೆ ಗೊತ್ತು. ಎಂದು ಒಳ್ಳೆಯವರು ಹುಡುಗರು ಯಾವುದೇ ಒಂದು ಇದು ಮಾಡಲ್ಲ. ಅಂಥ ಯುವಕರ ಕಥೆ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಒಂದು ಯುವಕನ ಜೊತೆಯಾಗಿ ಇರ್ತೀನಿ. ಒಂದೇ ಜೊತೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಎಲ್ಲ ನಾಯಕರಿಗೂ, ಎಲ್ಲ ಮುಖಂಡರಿಗೂ, ಮುಖ್ಯವಾಗಿ ನಮ್ಮ ಚಂದ್ರಸ್ ಅವರು
ಏನು అది అవను కొంచెం కోపం అంతే కొంచెం కోపం కానీ చాలా మంచోడు కదా అంతా మంచోళ్ళే మనందరూ మీ ఆశీర్వాదం ఇంకా యావదన్నా కానీ మీ ఆశీర్వాదం ఉంటే ఏమన్నా కానీ అవుతుందని చెప్పి ఇప్పుడు అందరూ వచ్చి ఈ ఒక కార్యక్రమం నేసొచ్చిన దానికి ముఖ్యంగా మన రైతు బాంధవులు అందరూ వచ్చి ఇప్పుడు ఒక ఇచ్చేసి ముఖ్యವಾಗಿ ನಮ್ಮ మండీ మాలకులు వాళ్ళు కూడా వచ్చి నేను ఏమన్నా సాయం చేయాలో సేవ చేయాలంటే వాళ్ళు నేను కూడా ఉంటాను అని చెప్పి మా మండీ వనరులు కూడా వచ్చి మొత్తం దానికి చేస్తుంటారు. నేను కూడా ఇప్పుడు ప్రతి దినము 1000 రైతుల్లో ప్రతి దినము ఉంటాను. నేను కొత్త రైతుల దర్శనం రైతుల దేవుడు ఉండేవాడు 15 నాలుగు ఒకనాడు నెలకు ఒకనాడు ఉండేది కాదు. నేను ప్రోగ్రాంలో ప్రతి దినము రైతుల్లో కష్టము రైతులది ఏమి ఈ పద్దు ఒట్టిపల్లి మార్కెట్ రోడ్లో ఉన్నది మీకు అందరికీ తెలుసు. ఈ పద్దు ఎట్లుందంటే భారతదేశంలో యాడిపో నువ్వు ఊర్లో అడుగో ఒట్టిపల్లి టమాటా మార్కెట్ అది ఎవరు ఇచ్చిందే మన రైతులు. ఆ రైతులు ఇంకా ఇప్పుడు అంతా ఒట్టిపల్లి మార్కెట్ ఇప్పుడు ములబాల్ తాలూకు ఢిల్లీలో అడుకో ములబాల్ తాలూకు ఉంటారు. ములబాల్ తాలూకు ఇచ్చింది ఎవరు రైతులు. ఆ రైతుల నుంచి ఇప్పుడు ఆ మండి అంతా ఇప్పుడు మార్కెట్ ఇంప్రూవ్మెంట్ అయింది. ఇంకా ఇంప్రూవ్మెంట్ కావాలా రైతులకు మంచిది కావాలని చెప్పి మేమంతా కష్టపడి చేస్తున్నాము. ఆ ప్రతి ఒక్క దానికి మీరందరూ సాయం ఉంటేనే ఏం చేయకయ్యేది. మీరందరూ నాయకులు నాకే మీరు నాయకులు నాకే దానికా చెప్తాను మీరు ఏం ఆశీర్వాదం చేస్తే నాకు లీడరు నాయకు అయ్యేది కదా. దాన్ని ఇంకా మీరందరూ బాగుండాలా దేవుని గంగమ్మ ఇంట్లో ఆశీర్వాదం అందరూ బాగుండాలని చెప్పి ఈ పదో నన్ను పిలిపించి 4 మాటలు మాట్లాడే అవకాశం ఉన్నా అందరికీ నమస్కారం ఇస్తా. జై హింద్. చెప్పాలి ಕೂಡ ನಾನು MLA ಅವರು ಭಾವಿಸಿದ್ರು. ಅದೇ ರೀತಿ ನಮ್ಮ ನಾಗೇಶ್ ಸಾಹೇಬ್ರು ಬಂದಾಗ ಕೂಡ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ. ಅವತ್ತು ಕೂಡ ಸಾಹೇಬ್ರು ಇದ್ಕೊಂಡು ಇಲ್ಲಿಂದಾನೇ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದಾನೇ ನಾನು MLA ಆಗ್ತೀನಿ ಅಂತ ಅಂದ್ರೆ ಅದು ನಾನು ಕಣ್ಣಾರೆ ನೋಡಿರೋದು. ಮತ್ತು ನಮ್ಮ ಸಮೃದ್ಧಿ ಬಂದಾಗ ನಾನು ನೋಡಿಲ್ಲ. ಸತ್ಯನ ಹೇಳೋದು ನಿಜ. ಜನರು ನನಗೆ ಹೇಳಿದ್ರು ಹೆಬ್ಬುನೆ ಗ್ರಾಮದಲ್ಲಿ ಯಾವ ರೀತಿ ಇದೆ ನನಗಂತೂ ಗೊತ್ತಿಲ್ಲ. ಸತ್ಯ ಮಾತ್ರ ನಮ್ಮ ಮಗಲೇಶ್ವರ ಟೆಂಪಲ್ ಇರೋ ಸತ್ಯ, ಅದು ನಮ್ಮ ಸತ್ಯನ ಹೇಳಿದ್ದು. ದಯವಿಟ್ಟು ಅವ್ರು ಇನ್ನು ಮುಂದೆ ಇಲ್ಲಿಂದಾನೇ ಏನು ಮಾಡಿದ್ರು ಕೂಡ ಇಲ್ಲಿಂದಾನೇ ಸೇವೆ ಮಾಡ್ತಾರೆ ಅಂತ ಅವರು ಇದು ಮಾಡಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭೂತವಾದಂಥ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ನರೇಂದ್ರ ರೆಡ್ಡಿ, ನಮ್ಮ